ಜನರ ಜೀವ ಹಿಂಡುತ್ತಿರುವ ಜಲಜೀವನ್ ಮಿಷನ್ ಅವೈಜ್ಞಾನಿಕ ಕಾಮಗಾರಿ ಖಂಡಿಸಿ ಗುತ್ತಿಗೆದಾರರೊಂದಿಗೆ ಗುಮ್ಮಿದ ಸಾರ್ವಜನಿಕರು. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿ ಕೆಲ ತಿಂಗಳುಗಳಿಂದ ಪ್ರಗತಿಯಲ್ಲಿದೆ. ಆದರೆ ಕಾಮಗಾರಿಯು ಅವೈಜ್ಞಾನಿಕವಾಗಿ ಜರುಗಲಿದ್ದು ನಿತ್ಯ ಜನರ ಜೀವ ಹಿಂಡ್ತಾ ಇದೆ ಅಂತ ನಾಗರಿಕರು ಗಂಭೀರವಾಗಿ ಆರೋಪಿಸಿದ್ದಾರೆ. ಗುತ್ತಿಗೆದಾರರ ಅವೈಜ್ಞಾನಿಕ ನಿಲುವುಗಳಿಂದಾಗಿ ಕಾಮಗಾರಿ ಅಸ್ತವ್ಯಸ್ತಗೊಂಡಿದ್ದು ನಿತ್ಯ ಪರದಾಡುವ ದುಸ್ಥಿತಿ ನಿರ್ಮಾಣವಾಗಿದೆ ಅಂತ ಪ್ರತಿ ವಾರ್ಡ್ಗಳ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಡು ರಸ್ತೆಗಳಲ್ಲಿ ಮೊಳಗಾತ್ರದ ಗುಂಡಿ ಅಗೆದು ವಾರಗಟ್ಟಲೆ ಬಿಟ್ಟರೆ ಗತಿ ಏನು? ಮಕ್ಕಳು ವೃದ್ಧರು ಸಂಚರಿಸುವಂತಿಲ್ಲ. ಆಟವಾಡುವ ಮಕ್ಕಳು ಬಿದ್ದರೆ ಕಾಯಂ ಅಂಗ ಹೂನರಾಗಬಹುದು. ವೃದ್ಧರು ಕೈಕಾಲು ಮುರಿದುಕೊಂಡು ಕಾಯಂ ಆಗಿ ಹಾಸಿಗೆ ಹಿಡಿಯಬೇಕಾಗುತ್ತೆ. ದುರದೃಷ್ಟವಶಾತ್ ಪ್ರಾಣಹಾನಿ ಸಂಭವಿಸಲು ಬಹುದಾಗಿದೆ. ಇದ್ಯಾವುದರ ಪರಿವಿಲ್ಲದೆ ಅವೈಜ್ಞಾನಿಕ ಕಾಮಗಾರಿ ನಡೆಸ್ತಾ ಇರುವ ಇಲಾಖೆಯ ಇಂಜಿನಿಯರ್ ಗುತ್ತಿಗೆದಾರರು ಹೊಟ್ಟೆಗೇನು ತಿಂತಾರೋ ತಿಳಿಯದಾಗಿದೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದನ್ನೆಲ್ಲ ನೋಡಿಯೂ ಮೂಕಸ್ಮಿತವಾಗಿರುವ ನಮ್ಮ ವಾರ್ಡ್ಗಳ ಜನಪ್ರತಿನಿಧಿಗಳು ಅದ್ಯಾಕೆ ಮೌನವಾಗಿದ್ದಾರೋ, ಅದ್ಯಾವ ಮುಲಾಜು ಅಥವಾ ಭಯವೂ ಅವರನ್ನ ಕಟ್ಟಿ ಹಾಕಿದೆಯೋ ಎನ್ನುವ ಪ್ರಶ್ನೆ ಮೂಡಿದೆ. ತಾವು ಖುದ್ದು ಕಾಮಗಾರಿ ನಡೆಯುವ ಸ್ಥಳದಲ್ಲಿದ್ದು ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದ ರೀತಿಯಲ್ಲಿ ಜನಹಿತ ಕಾಯಬೇಕಿದೆ. ಅಭಿವೃದ್ಧಿ ಕಾಮಗಾರಿಯ ಸಂದರ್ಭದಲ್ಲಿ ಯಾವುದೇ ಅನಾಹುತಗಳು ನಡೆಯದಂತೆ ನಿಗಾ ವಹಿಸಬೇಕಾಗಿದೆ. ನಾಗರಿಕರಿಗೆ ನಿತ್ಯ ಜೀವನಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕಾಮಗಾರಿ ನಿರ್ವಹಿಸುವ ಹೊಣೆ ಅವರದ್ದಾಗಿದೆ. ಗುತ್ತಿಗೆದಾರರೊಂದಿಗೆ ಗುಮ್ಮಿದ ಸಾರ್ವಜನಿಕರು. ಇನ್ನು ಪಟ್ಟಣದ 10ನೇ ವಾರ್ಡ್ನಲ್ಲಿ ರಸ್ತೆ ಅಗೆದು 15 ದಿನಗಳಾದರೂ ಗುಂಡಿಗಳಿಗೆ ಮುಕ್ತಿ ಕಾಣಿಸದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ವೀರಶೈವ ಮುಖಂಡರು ಕೋಗಿಳಿ ಮಂಜುನಾಥ್ ರವರು ಕಾಮಗಾರಿಗೆ ಸಂಬಂಧಪಟ್ಟಂತೆ ಗುತ್ತಿಗೆದಾರ ರಾಹುಲ್ ಎಂಬಾತನನ್ನ ಆತನ ಅವೈಜ್ಞಾನಿಕ ಕಾಮಗಾರಿಯ ನಿಲುವನ್ನು ಖಂಡಿಸಿ ತೀವ್ರ ತರಾಟೆಗೆ ತೆಗೆದುಕೊಂಡರು. ಇದೇ ಸಂದರ್ಭದಲ್ಲಿ ಸುತ್ತಮುತ್ತಲಿನ ನಾಗರಿಕರು ಹಾಗೂ ಸಾರ್ವಜನಿಕರು ಗುತ್ತಿಗೆದಾರರನ್ನ ತರಾಟೆಗೆ ತೆಗೆದುಕೊಂಡು ಹಿಗ್ಗಾಮುಗ್ಗ ಬೈಗುಳಗಳ ಮಳೆಗೈದರು. ಮಳೆ ಮೋಡ ವಾತಾವರಣ ತಂಪಿನಲ್ಲಿಯೂ ಕೂಡ ಕ್ಷಣ ಹೊತ್ತಿನಲ್ಲಿ ಗುತ್ತಿಗೆದಾರ ಬೆವತು ಬೆಂಡಾಗಿ ಹೋದ. ತನ್ನಿಂದಾದ ಪ್ರಮಾದವನ್ನು ಒಪ್ಪಿಕೊಂಡು ಕೂಡಲೇ ಸರಿಪಡಿಸುವುದಾಗಿ ಭರವಸೆ ನೀಡಿದ. 3 ದಿನಗಳ ಒಳಗಾಗಿ ಗಲ್ಲಿಯಲ್ಲಿನ ಹಾಗೂ ಹೊಂದಿಕೊಂಡಿರುವ ಗಲ್ಲಿಗಳಲ್ಲಿನ ಗುಂಡಿಗಳನ್ನು ಮುಚ್ಚಿಸಬೇಕು. ನಿರ್ಲಕ್ಷ್ಯ ತೋರಿದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಮೇರೆಗೆ ಇಲಾಖೆಯ ಉನ್ನತಾಧಿಕಾರಿಗೆ ದೂರನ್ನ ನೀಡಲಾಗುವುದು ಹಾಗೂ ಅವೈಜ್ಞಾನಿಕ ಕಾಮಗಾರಿ ವಿರುದ್ಧ ಲೋಕಾಯುಕ್ತರಲ್ಲಿ ಪ್ರಕರಣ ದಾಖಲಿಸಲಾಗುವುದು ಮತ್ತು ಪಟ್ಟಣದಲ್ಲಿ ಯಾವುದೇ ವಾರ್ಡ್ಗಳಲ್ಲಿ ಕಾಮಗಾರಿ ನಡೆಯದಂತೆ ಕಾನೂನಾತ್ಮಕವಾಗಿ ತಡೆಯಾಜ್ಞೆ ತರಲಾಗುವುದು ಅಂತ ಗುತ್ತಿಗೆದಾರ ರಾಹುಲ್ ಅವರಿಗೆ ಎಚ್ಚರಿಕೆ ನೀಡಿದರು. ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತ ಗುತ್ತಿಗೆದಾರ ರಾಹುಲ್ ಕಾಮಗಾರಿಯನ್ನು ವೈಜ್ಞಾನಿಕ ರೀತಿಯಲ್ಲಿ ಕಾಮಗಾರಿ ನಡೆಸಲಾಗುವುದು ಹಾಗೂ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಹೆಚ್ಚಿನ ಸಂಪನ್ಮೂಲಗಳನ್ನು ಬಳಸಿಕೊಂಡು ಕಡಿಮೆ ಸಮಯದಲ್ಲಿ ಅತ್ಯಂತ ವೇಗವಾಗಿ ಕಾಮಗಾರಿಯನ್ನು ಮುಗಿಸಿಕೊಡಲಾಗುವ ಭರವಸೆ ನೀಡಿದರು. ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಇಂಜಿನಿಯರ್ ಆಲೂರು ಗಿರೀಶ್ ರವರು ಸ್ಥಳಕ್ಕೆ ಆಗಮಿಸಿ ಕಾಮಗಾರಿ ಪರಿಶೀಲನೆ ಮಾಡಿದರು. ಗುತ್ತಿಗೆದಾರ ರಾಹುಲ್ ಅವರಿಗೆ ಕಾಮಗಾರಿಯನ್ನು ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ನಿಯಮಾನುಸಾರ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ತ್ವರಿತ ಗತಿಯಲ್ಲಿ ಪೂರೈಸುವಂತೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಹಿರಿಯ ಮಹಿಳಾ ವಕೀಲರಾದ ಸಾವಿತ್ರಿಬಾಯಿ ಅವರು, ಯಾದವ ಮುಖಂಡರವರಾದ ಜಿ ಶ್ರೀನಿವಾಸ್, ಚಂದ್ರಶೇಖರ್, ಬೋರ್ಗಾಡಿ, ಅಮಲಾಪುರ ಶರಣಪ್ಪ, ಬಟ್ಟೆ ಅಂಗಡಿ ಮಾಲೀಕರಾದ ಬಂಡ್ರಿ, ವಿನಾಯಕ್ ಶೆಟ್ರು, ವೀರೇಶ್, ಮಹಿಳೆಯರು, ಯುವಕರು, ಮಕ್ಕಳು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ವರದಿ ಕೆಪಿ ಮಹೇಶ್, ಕೂಡ್ಲಿಗಿ. ಇಲ್ಲ, ಈಗ ಕೇಳೋಣ. ಅವ್ರು ಅಲ್ಲಿ ಕನ್ನಡ ಗೊತ್ತಿರುತ್ತೆ, ಇವ್ರಿಗೆಲ್ಲ ಕನ್ನಡ ಮಾತಾಡಲ್ಲ, ಅಷ್ಟೇ ಆ್ಯಕ್ಟ್ ಮಾಡ್ತಾರೆ. ಈಗ ಬೈದ್ರೆ ನೋಡಿ ಹೆಂಗೆ ಬರ್ತೈತೆ ಮಾತು. ಸ್ವಲ್ಪ ಬರ್ಬೇಕ್ರಿ ಇಲ್ಲಿ, ಯಾಕಂದ್ರೆ ಇವರು ರಾಹುಲ್ ಎಲ್ಲ ಕರ್ಸಿ ನೀವು ಯಾವ ಕ್ಯಾಟ್ರಕ್ಕಂತ ನಾವೆಲ್ಲ ಅಜಾ ಮಾತ್ರ ಮಾಡ್ತಾರೆ. ಜನ ಅಂತ ತಿಳ್ಕೊಂಡ್ಬಿಡ್ತಾರೆ, ಕೂಡ್ಲಿ ಜನ ಎಲ್ಲಿ ಬೇಕಲ್ಲ ಕೆದರಿ ಬಿಟ್ಬಿಡ್ತಾನೆ. ಬರ್ರಿ, ಸ್ವಲ್ಪ ಒಂದು ನಿಮಿಷ ಬರ್ರಿ, ಒಂದು ನಿಮಿಷ ಬರ್ರಿ. ಅಲ್ರಿ ಅಡ್ಡಾಡ್ಬೇಕಲ್ರಿ, ಅಟ್ಲೀಸ್ಟ್ ಅಷ್ಟು ಮಾನವೀಯತೆ ಬೇಡ. ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ಹೆಂಗೆ? ನಿಮ್ಗೆ ಯಾರು ನಿಮ್ಗೆ ಗೊತ್ತಿಲ್ವಾ? ಹಿಡ್ಕೊಂಡು ಮಾರಿನ क्या तुमका इधर यार पब्लिक नहीं जी, ये कॉमन सेंस है ना. ये रोड ओपन करे तो एक छोड़ा ना, वो बंद करे तो काम पूरा हुआ है तो अब एक कर ओपन करना चले थे. दो भी 3 4 गली, सो भी गली का टुकड़ा वैसे करे तो कैसे ओपन करे? ಏನ್ ಮಾಡ್ತೀರಿ ನೀವೆಲ್ಲ?
ಕ್ಲಾಸ್ ತಂದ್ರೆ ಸರಿ ಹೋಗುತ್ತೆ. ಗಿರೀಶರೇ, ಈಗ ನೀವು ಯಾರು ಇನ್ಚಾರ್ಜ್ ಈಗ ಪ್ರಾಪರ್ಟಿ ಯಾರು ಇದು? ಹಲೋ ನೀವು ಬರ್ರಿ, ಇವ್ರು ನಾಲ್ಕು ಮಾಡ್ತಾರೆ ಇವರು. ಅಲ್ಲ ಹೇಳು, ನಿಮ್ಗೆ ಏನೋ ಬೇಕಿದೆ ನನಗೆ ಕಾಲ್ ಮಾಡು. ನಾನು ಅದು ಮುಂದೆ ಏನು ಮಾಡೋಕ್ಕೆ ಮಾಡ್ತೀನಿ. ಮುಂದೆ ತೆಗಿರಪ್ಪ. ಅಕ್ಕ ಈಗ ಕಂಪ್ಲೀಟ್ ಮಾಡ್ಸಕ್ಕೆ ಕೂತಿದ್ದು ಪೈಪ್ ಹಾಕ್ತಾರೆ ಈಗ. ಹೋಗಿ ಕಂಪ್ಲೀಟ್ ಕರಕೋ ಇದ್ರು ಅಕ್ಕರೆ ಇವ್ರು ಇಲ್ಲೇ ಇರ್ತಾರೆ ಅಲ್ಲಿವರೆಗೂ. ಎಲ್ಲಿ ಹೋಗಲ್ಲ, ಕಾಂಟ್ರಾಕ್ಟರ್ ಇಲ್ಲೇ ಇರ್ತಾರೆ. ಮೇಡಮ್ ಬ್ರದರ್ PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ PWD ಇವ್ರು ತಪ್ಪಿಲ್ಲಣ್ಣ, ಅವರೆಲ್ಲ ಬ್ರೇಕರ್ ಮಾಡಲ್ಲ. ಇವ್ರಿಗೆ ಗೊತ್ತಿಲ್ಲ, ಎಸ್ಟಿಮೇಟ್ ಪಾಪ ಗೊತ್ತಿಲ್ಲ. ಯಾರು ಜವಾಬ್ದಾರಿ ಯಾರು? ಅಲ್ಲಪ್ಪ ಇರಬೇಕು, ಕೆಲಸ ಕಾಮಗಾರಿ ನಡೆಯುವಾಗ ಸ್ಪಾಟ್ನಾಗ ಬರಬೇಕು, ನೋಡ್ತಿರ್ಬೇಕು. ಸುಮ್ಮನೆ ಏನು ಮನುಷ್ಯರಿಲ್ಲ ಹಂಗಂದ್ರೆ ಏರಿಯಾಗೊಳಗ ಜನ ಇಲ್ಲ ಹಂಗಂದ್ರೆ ಅವ್ರ ಜೀವಕ್ಕೆ ಬೆಲೆನೇ ಇಲ್ಲ ಹಂಗಂದ್ರೆ ಏನು ಸುಮ್ಮನೆ ತಾಮಗೆ ಬರೋದು ಕೆದರೋದು ಹೋಗೋದಂದ್ರೆ ಅರ್ಥ ಏನು? ಫಿನಿಶಿಂಗ್ ಮಾಡ್ಕೊಂಡು ಹೋಗೋಣ. ಚೇರ್ ಕೊಡ್ರಪ್ಪ, ಈಗ ಚೇರ್ ಬೇಕು. ಈಗ ಒಂದು ಚೇರ್ ಕೊಡ್ರಪ್ಪ. ಚೇರ್ ಐತಾ? ಕೊಡೋಣ, ನಾನು ಹಾಕ್ಕೊಡ್ತೀನಿ, ಆರಾಮ್ ಚೇರ್ ಕೊಡ್ತೀನಿ ನಾವು. ತಮ್ಮ ಇಲ್ಲಿ ಕೆಲಸ ಮುಗಿಯವರೆಗೂ ಕಾರ್ ತಗೊಂಡು ಹೋಗಿಲ್ಲ. ಕೇಳು, ಹೇಳಿ ನಿಮ್ಮ ಮಾತಲ್ಲಿ ಹೇಳು. ಕನ್ನಡದಾಗ ಹೇಳಪ್ಪ, ಹಿಂದಿಯಲ್ಲಿ ಹೇಳು, ಹಿಂದಿಯಲ್ಲಿ. ಬರೀ ಗಿರೀಶರ ಈ ಕೆಲಸ ಅಲ್ಲಲ್ಲ, ಅವ್ರು ಇಲ್ಲೇ ಇರಲಿ. ಇವರು ನೀವು ಅಪ್ಡೇಟ್ ರಿಪೋರ್ಟ್ ನೋಡ್ರಿ ಡೈಲಿ ಇಂಜಿನಿಯರ್ ಕರಿ. ಎಷ್ಟು ದಿನ ಆಯ್ತು? 8 ದಿನ 10 ದಿನ ಆಯ್ತು ಅಲ್ಲ? 8 ದಿನ ಆಯ್ತು. वो रिपोर्टर है, मेरा ऑफिस इधर है, बाहर नहीं इधर है. ಅಲ್ರಿ ಯಾರು ಅಡ್ಡಾಡ್ಬೇಕಲ್ರಿ? ಒಂದ್ ಸೈಡ್ ಒಂದು ಓಪನ್ ಮಾಡಿ ಒಂದು ಕ್ಲೋಸ್ ಮಾಡಿ ಒಂದು ಮಾಡಿ ಬಿಡ್ರಿ, ಅದು ಪ್ರಶ್ನೆ ಅಲ್ಲ. देख जी, एक बंद करना, देखो जी एक काम, एक गली का काम करने को बंद करे तो वैसे ओपन करना चलते. दो भी 3 भी 100 भी ओपन कर रहे को कैसा? टेक्निकल नहीं ना क्या है वो? टेक्निकल इश्यू होता है वो. राजू बोलो, 110 का पाइप डालने है ना, वो ठेरा कर गया. परसों आए थे पिटा है, बोल गए क्रैश मारने. जल्दी बोले दाल छोड़ते ಎಲ್ಲ ಮಾತಾಡ್ತಿರ್ತಾರೆ. ನಾವು ಮಾತಾಡೋದು ಅರ್ಥ ಆಗಲ್ಲ ಏನು? ಬೈದು ನಿಂಗೆ ಬೈ ನೋಡಿ ಹೆಂಗೆ ಅರ್ಥ ಆಗತ್ತೆ? ಕನ್ನಡ ಹೇಳಿದ್ರೆ ಅರ್ಥ ಆಗಲ್ಲ. ಯಾರೋ ಹುಡುಗರು ಬೆಳೆಸ್ಬಿಟ್ಟು ಕಾಲು ಮುರಿದ್ಬಿಟ್ಟು ಇಲ್ಲ ಕೇಸ್ ಹಾಕ್ಸ್ಬಿಟ್ರೆ ಮುಗಿತಣ್ಣ ಇವ್ರ ಮೇಲೆ. ಕೇಸ್ ಹಾಕ್ಬೇಕು, ಕೇಸ್ ಹಾಕಿ ಸರಿ ಹೋಗತ್ತೆ ಆಮೇಲೆ. ಕೇಸ್ ಕರ್ನ करना ಹಂಗೆ ಪೈಪ್ ಹಾಕಿ ಹುಡ್ರು ಇಲ್ಲಿಂದ ಅಡ್ಡಾಡೋದಂಗ ಮಂದಿ ಪೈಪ್ ಪಾನಿ ಕೈ ಲೇಟ್ इधर ही
क्या हमारा स्टेट का चीफ मिनिस्टर नाम क्या? हमारा स्टेट चीफ मिनिस्टर का नाम क्या? सिद्धरामैया क्या? सिद्धरामैया इन्हें कौन? साइड में आप दिख रहे हैं, साइड में चेक करना नहीं आप ही चेक करा अभी दूसरा फोटो दे तो कौन उन्हें इधर सिद्धरामैया का बाजू में लौट एक बार कौन? अरे आपने बहुत लीडर है सर लोकल में। आपको बताया, मुझे उन्होंने बताया क्या नाम है, आप कांग्रेस के लीडर, कांग्रेस के बड़े लीडर हैं, हाँ। पता है? उन्हें कौन? सिद्धरामैया यस यस। उधर कोई एक लड़का आया हुआ था, ಯಾರು ಹೇಳಿಲ್ಲ ತಗೊಂಡು ಹಾಕಿ ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ್ರೆ ವಾರಗಟ್ಟ ಸತಾಯಿಸ್ತಾರೆ ಇವರು. ನೋಡೋಣ. ಏನು ಗೊತ್ತಿಲ್ಲ ನಾಟಕಗಳು ಮಾಡ್ತಾರೆ ಲೌಡಕ್ ಇಲ್ಲಣ್ಣ ಇವರೆಲ್ಲ ಯಾಕಿರೋ ಅಲ್ಲಿ ನಿಮ್ಮ ಓಣೆಗೆ ಅದು ಪೈಪ್ ಲೈನ್ ಎಷ್ಟು ದಿವಸ ಆಯ್ತು ಓಪನ್ ಆಗಿದ್ದು? ಅದು ಈಗ ಹೊಸ ನೀರಿನ ಕಲೆಕ್ಷನ್ ಮಾಡ್ತಾರಲ್ಲ ಹಾ ಎರಡು ತಿಂಗಳು ಜಾಕಿರ್ ನಮ್ಗೆ ಗೊತ್ತಲ್ಲ. ನೋಡೋಣ ಜಾಕಿರ್ ನೋಡೋಣ. ಈಗ ಫಸ್ಟ್ ಈಗ ಇವು ಎತ್ಬಿಟ್ಟು ಇಲ್ಲಿ ಓಡಾಡೋಕ್ಕೆಲ್ಲ ಜನಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ನಾವು ಎಲ್ಲಿಗೂ ಅದನ್ನೇ ಮಾಡ್ತಾರೆ. ಈಗ ಡೈಲಿ ನಂಗೆ ಅಪ್ಡೇಟ್ ಏನಿತ್ತು ತಗೋ ಹೇಳು, ನಿನ್ಗೆ ಏನೋ ಬೇಕು ನನಗೆ ಕಾಲ್ ಮಾಡು, ನಾನು ಮುಂದಿನ ಏನು ಮಾಡೋಕ್ಕೂ ಮಾಡ್ತೀನಿ. ಎಮ್ ಎಲ್ ಎಗೆ ಫೋನ್ ಬರ್ತಾರೆ